ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿಯಲ್ಲಿ ಇಂದಿನ ರುಚಿಕರ ಅಡುಗೆಗಳು: ಸಬ್ಬಕ್ಕಿ ಸೊಪ್ಪಿನ ಬಾತ್, ಬಾಳೆಹಣ್ಣಿನ ಹಲ್ವಾ, ಸೌತೆಕಾಯಿ ರೊಟ್ಟಿ, ಖರ್ಜೂರದ ಪಾಯಸ. ನಮ್ಮ ಜೀವನದಲ್ಲಿ ನಾವೇನಾದ್ರೂ ಮಾಡ್ತೀವಿ ಅಂದಾಗ ನಮಗೆ ಶಕ್ತಿ ಬೇಕು. ಆದ್ರೆ ಕೆಲವೊಮ್ಮೊಮ್ಮೆ ಏನೂ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದಾಗ ಖಂಡಿತವಾಗ್ಲೂ ನಾವು ಮಾಡುವಂಥ ಕೆಲಸದಲ್ಲಿ ನಂಬಿಕೆ ಬೇಕು. ಯಾವತ್ತೂ ಕೂಡ ನಂಬಿಕೆ ಕಳ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಲೆಬ್ರಿಟಿ ಗೆಸ್ಟ್ ಯಾರು ಅಂತ ನೋಡುವಂಥ ಸಮಯ. ಇವ್ರು ತುಂಬಾನೇ ಯಂಗ್ ಅಂಡ್ ಬ್ಯೂಟಿಫುಲ್. ಖಂಡಿತವಾಗ್ಲೂ ನೀವು ಇವ್ರನ್ನ ಸೀರಿಯಲ್ಗಳಲ್ಲಿ ನೋಡಿರ್ತೀರಾ. ಹಾಗೆ ತುಂಬಾನೇ ಬೋಲ್ಡ್ ಕೂಡ ಹೌದು. ಇತ್ತೀಚೆಗೆ ತಾನೇ ಮದುವೆ ಆಗಿದ್ದಾರೆ. ಯಾರಪ್ಪ ಅವರು? ಹೌದು, ನಿಮ್ಮೆಲ್ಲರ ಫೇವ್ರೆಟ್ ಆಕ್ಟ್ರೆಸ್. ದಿನನಿತ್ಯ ಅವ್ರನ್ನ ಟಿವಿಲಿ ನೋಡ್ತಾ ಇರ್ತೀರಾ. ಹೊಸದಾಗಿ ಮದುವೆ ಆಗಿರುವಂಥ ದಂಪತಿಗಳನ್ನ ವೆಲ್ಕಮ್ ಮಾಡೋಣ, ದಿವ್ಯಾ ಆ್ಯಂಡ್ ಶರಣ್. ಬನ್ನಿ. Hello Divya. Hello Ashwini. Welcome to our show. Thank you. Hi Sharan. Hi. Welcome to ಒಗ್ಗರಣೆ ಡಬ್ಬಿ. ಸೊ ಮದುವೆ ಆದ್ಮೇಲೆ ಬಹುಶಃ ಇದು ನಿಮ್ಮ ಫಸ್ಟ್ ಟೈಮ್ ನೀವು ಆನ್ ಸ್ಕ್ರೀನ್ ಅಂಡ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು ಅನ್ಸುತ್ತೆ. ಇದೆಲ್ಲ ನೋಡ್ತಾ ಇರೋದು ಫಸ್ಟ್ ಟೈಮ್ ಮತ್ತೆ. ಸೊ ಭಯ ಆಗ್ತಿದ್ಯಾ? ಒಂಥರ ನರ್ವಸ್ ಫೀಲ್ ಆಗ್ತಿದ್ಯಾ? ಇಲ್ಲ ಆತರ ಏನಿಲ್ಲ. ಓಕೆ. ಸೊ ದಿವ್ಯಾ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಸೊ ಆಲ್ರೆಡಿ ಮದುವೆ ಆಗಿ ಒಂದು 6 ತಿಂಗಳಾಗಿದೆ. ಹೌದು. ಸೊ ದಂಪತಿಗಳು ಸೊ ಎಂಜಾಯಿಂಗ್ ಅಂತ ಅನ್ಸುತ್ತೆ. Yes. ಎಲ್ಲೆಲ್ಲಿ ಹೋಗಿದ್ರಿ ಹೊರಗಡೆ ಎಲ್ಲ? ಅಂಡಮಾನ್ ಹೋಗಿದ್ವಿ. ದೆನ್ ರೀಸೆಂಟ್ ಆಗಿ ಮಂಗಳೂರು. ಸೊ ದೇವಸ್ಥಾನದ ಟ್ರಿಪ್ ಎಲ್ಲ ಮುಗಿಸಿ ಸೂಪರ್. ಈಗ ಬ್ಯಾಕ್ ಹೋಮ್. ಸೊ ಎಲ್ಲ ಕಡೆ ಟ್ರಿಪ್ಗಳು ಹೊಡಿತಾ ಇದ್ದೀರಾ. ಹೌದು. ಸೊ ವೀಕೆಂಡ್ಸ್ ಆದ್ರೆ ಹೊರಗಡೆ ಹೋಗೋದು, ಡಿನ್ನರ್, ಲಂಚ್ ಅದೆಲ್ಲ ಇದ್ದೇ ಇರುತ್ತೆ ಹೊಸದಾಗಿ ಮದುವೆ ಆದ್ಮೇಲೆ. ನಥಿಂಗ್ ಮಚ್. ಆಕ್ಚುಲಿ ಬೋತ್ ಆಫ್ ಅಸ್ ಆರ್ ಹೋಮ್ ಬರ್ಡ್ಸ್ ಅಂಡ್ ವಿ ಆರ್ ನಾಟ್ ಫುಡ್ಡಿ ಆಲ್ಸೋ. ಸೊ ಮನೆಯಲ್ಲೇ ಇರೋಕೆ ಪ್ರಿಫರ್ ಮಾಡ್ತೀವಿ ಇಬ್ರು ಅಷ್ಟೇ. ಟೈಮ್ ಜೊತೆಗೆ ಸ್ಪೆಂಡ್ ಮಾಡೋದು ಮನೇಲಿ. ಎಸ್. ಓಕೆ. ಸೊ ಶರಣ್ ಅವ್ರು ಯಾವ ಪ್ರೊಫೆಷನ್ ಅಲ್ಲಿ ಇದ್ದಾರೆ? ನಾನು ಆಕ್ಚುಲಿ ಗವರ್ಮೆಂಟ್ಸ್ ಅಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಓಕೆ. ಸೊ ನಮ್ದು ಶೆಡ್ಯೂಲ್ ಹಂಗೆ ಇರ್ತದೆ. ಇವ್ರದ್ದು ಯಾವ ಥರ ಶೂಟಿಂಗ್ ಇರ್ತದೆ. ಹೌದು. ನಮ್ದು ಬೆಳಗ್ಗೆ ಹೋಗಿ ಸಾಯಂಕಾಲ ಬರಷ್ಟಲಿ ಒಂದು 7:38 ಆಗುತ್ತೆ. ಕರೆಕ್ಟ್. ಬಂದು ಒಂದು 10 ಮಿನಿಟ್ಸ್ ಆ ಕಡೆ ಹೋಗಿ ಮನೆದಿನ ರೊಟೀನ್ ಇದೆ ಮುಗಿಸಿ. ವೆರಿ ನೈಸ್. ಓಕೆ. ಸೊ ಇವತ್ತು ದಂಪತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಬೆಸ್ಟ್ ರೆಸಿಪೀಸ್ ಅನ್ನ ಹೇಳ್ಕೊಡ್ಬೇಕು. ಮಾತಾಡ್ತಾ ಮಾತಾಡ್ತಾ ಹಾಗೆ ನೀವು ಮಾಡುವಂಥ ತರಲೆಗಳು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗಿ. ಸೊ ಫಸ್ಟ್ ಯಾವ ರೆಸಿಪಿ ಮಾಡ್ತಾ ಇದ್ದೀರಾ ದಿವ್ಯಾ? ಸಬ್ಬಕ್ಕಿ ಸೊಪ್ಪಿನ ಬಾತ್. ಸಬ್ಬಕ್ಕಿ ಸೊಪ್ಪಿನ ಬಾತ್. ಅಡುಗೆ ಚೆನ್ನಾಗಿ ಮಾಡ್ತೀರಾ? ಇವಾಗ ಕಲ್ತಿದ್ದೀನಿ. ವೆರಿ ಸ್ವೀಟ್. ಶುರು ಮಾಡೋಣ. ಸಬ್ಬಕ್ಕಿ ಸೊಪ್ಪಿನ ಬಾತ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಅಕ್ಕಿ, ಒಣಮೆಣಸು, ಈರುಳ್ಳಿ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಸಬ್ಬಕ್ಕಿ ಸೊಪ್ಪು ಹೆಚ್ಚಿರೋದು, ಉಪ್ಪು, ನಿಂಬೆಹಣ್ಣು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ಹೌದು. ಶುರು ಮಾಡೋಣ. ಹಾಂ. ಸೊ ಫಸ್ಟ್ ಪ್ರಾಸೆಸ್ ಕುಕ್ಕರ್ ಕೊಡಿ. ಶೋರ್. ಸೊ ಶರಣ್ ಅವ್ರು ಕೂಡ ಕುಕಿಂಗ್ ಮಾಡ್ತೀರಾ? ಕುಕ್ಕಿಂಗ್ ಅಂದ್ರೆ ಟೀ ಕಾಫಿ ಮಾಡ್ತೀನಿ. ಟೀ ಕಾಫಿ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡೋದು. ನಾನು ಪ್ರೋಗ್ರಾಮ್ ಹೋಗೋಣ ಬನ್ನಿ ಅಂತ ಕರೆ ನಾನೇನು ಮಾಡಲಿ ಅಂದ್ರೆ ನಾನು ಹೇಳಿದೆ ನಾನು 2 ರೆಸಿಪಿ ಮಾಡ್ತೀನಿ, ನೀವು 2 ರೆಸಿಪಿ ಮಾಡಿದ್ರೆ ನಾನೇನು ಮಾಡಲ್ಲ, ನಾನು ಬರೀ ಅನ್ನ ಮಾಡ್ತೀನಿ ಅಂದ್ರು. ಯಾಕೆ ಅಂದ್ರೆ ಎಷ್ಟೋ ಜನ ಹುಡುಗಿರ್ಗೆ ಅನ್ನ ಮಾಡಕ್ ಗೊತ್ತಿರಲ್ಲ, ಅದಕ್ಕೆ ನಾನು ಅನ್ನ ಮಾಡೋದು ಹೇಳ್ಕೊಡ್ತೀನಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಅನ್ನ ಗೊತ್ತಿಲ್ಲ. ಸೊ ನಿಮಗ್ ಗೊತ್ತು, ಹಾಗಾಗಿ ನೀವು ಹೇಳ್ಕೊಡ್ತೀರಾ. ವೆರಿ ನೈಸ್. ಕಾದಿದೆ, ಎಣ್ಣೆ ಹಾಕೋಣ. ಹಾ. ಸೊ ಎಷ್ಟು ಬೇಕಾಗುತ್ತೆ ದಿವ್ಯಾ? ಒಂದು ಸ್ವಲ್ಪ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಕಡಲೆಬೇಳೆ ಹಾಕಿ. ಸೊ 1 ಸ್ಪೂನ್ ಅಷ್ಟು ಕಡಲೆಬೇಳೆ. ಉದ್ದಿನಬೇಳೆ ಜಾಸ್ತಿ ಹಾಕಿದ್ರು ಒಳ್ಳೇದು, ಬಿಕಾಸ್ ಅದು ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೇನೆ ನಾನು ಒಣಮೆಣಸು ಹಾಕ್ಬಿಡ್ತೀನಿ, ಯಾಕಂದ್ರೆ ಇದು ಫ್ರೈ ಆಗ್ಬಿಟ್ರೆ ಆಮೇಲೆ ತುಂಬಾ ಫ್ರೈ ಆಗ್ಬಿಡುತ್ತೆ. ಒಂದು ಖಾರ ಎಷ್ಟು ಬೇಕು, ಕಮ್ಮಿ ಬೇಕು ಅಂದ್ರೆ ಒಂದು 5, ಇಲ್ಲ ಸ್ವಲ್ಪ ಸ್ಪೈಸಿ ಬೇಕು ಅಂದ್ರೆ ಒಂದು 6. ಚೆನ್ನಾಗಿ ಫ್ರೈ ಆಗಬೇಕಿದು. ಇದು ತುಂಬ ಈಸಿ ಮಾಡೋದು. ಯೂಶಲಿ ಶೂಟಿಂಗಿಂದ ಮನೆಗೆ ಲೇಟಾಗಿ ಹೋದರೆ ಅನ್ನ ಮಾಡೋದು, ಸಾರು ಮಾಡೋದು, ಸಪ್ರೇಟ್ ಟೈಮ್ ಕನ್ಸ್ಯೂಮಿಂಗ್. ಇದಾದರೆ ಬೇಗ ಆಗ್ಬಿಡುತ್ತೆ. ದಿವ್ಯಾ, ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಹೌದು. ಓಕೆ. ಸೊ ಅರೇಂಜ್ ಮ್ಯಾರೇಜ್ ಅಂದ್ರೆ ಇದ್ದೇ ಇರುತ್ತೆ ಫಾರ್ಮಾಲಿಟಿ. ಶರಣ್ ನಿಮ್ಮ ಮನೆಗೆ ಬರೋದು ಆ್ಯಂಡ್ ನಿಮ್ಮ ಮನೆಯವರು ಅವ್ರ ಮನೆಗೆ ಹೋಗೋದು ಅದೆಲ್ಲ. ಸೊ ಆಕ್ಚುಲಿ ನೀವು ಶರಣ್ನ ಫಸ್ಟ್ ನೋಡಿದ ಹೇಗೆ? ಈ ಪ್ರಪೋಸಲ್ ತೋರಿಸಿದ್ಯಾರು? ಹೇಗಾಯ್ತಿದೆಲ್ಲ ಪ್ರಪೋಸಲ್? ಆ್ಯಕ್ಚುಲಿ ಮಮ್ಮಿ ಒಂದು ಬ್ಯೂರೋ ಅಲ್ಲಿ ರಿಜಿಸ್ಟರ್ ಮಾಡಿಸಿದ್ರು. ಸೊ ಅಲ್ಲಿಂದ ಫಸ್ಟ್ ಬಂದಿದ್ದು ಇವ್ರ ಪ್ರಪೋಸಲ್. ಸೊ ಫಸ್ಟ್ ಹೋಗಿ ನಾನು, ಮಮ್ಮಿ, ನಮ್ಮ ಅಜ್ಜಿ, ನಮ್ಮ ಡ್ಯಾಡಿ ಎಲ್ಲ, ನಮ್ಮ ಅತ್ತೆ ಅವ್ರನ್ನ ಮತ್ತೆ ಶರಣ್ ಅವ್ರ ಅಕ್ಕನೆಲ್ಲ ಮೀಟ್ ಮಾಡ್ಕೊಂಡು ಬಂದ್ವಿ.
ಅದಾಗಿ ನಾವು ಹೋಗಿ ಥರ್ಸ್ಡೇ ಮೀಟ್ ಮಾಡಿದ್ದು. ಸೊ ಇವರು ಸ್ಯಾಟರ್ಡೇ ಬಂದಿದ್ರು ನೋಡೋದಕ್ಕೆ. ಜಸ್ಟ್ ಒಂದಿನ ಆದ ತಕ್ಷಣ ಬಂದಿದ್ದು. ಇದು ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ತೀನಿ ಇದಕ್ಕೆ. ಸೊ ಸ್ಯಾಟರ್ಡೇ ಶರಣ್ ಬಂದ್ರು ಮನೆಗೆ. ಆಮೇಲೆ ಏನಾಯ್ತು? ಇವ್ರು ಬಂದರು. ಬಂದಾದ್ಮೇಲೆ ಆ್ಯಕ್ಚುಲಿ ನಾನು ಈ ಪ್ರೊಫೆಷನ್ ಕಂಟಿನ್ಯೂ ಮಾಡೋದು ದೇ ವರ್ ನಾಟ್ ಇಂಟ್ರೆಸ್ಟೆಡ್. ಸೊ ನಾನು ಹೇಳಿದೆ ಓಕೆ, ಇರೋ ಪ್ರಾಜೆಕ್ಟ್ಸನ್ನು ಮಾತ್ರ ಮುಗಿಸ್ಬಿಡ್ತೀನಿ, ಆಫ್ಟರ್ ದಟ್ ಐ ವಿಲ್ ನಾಟ್ ಕಂಟಿನ್ಯೂ ಅಂತ. ಆಮೇಲೆ ಆ್ಯಕ್ಚುಲಿ ಅವ್ರು ತುಂಬ ಅರ್ಜೆಂಟಲ್ಲಿದ್ರು. ಅವತ್ತೇ ಎಂಗೇಜ್ಮೆಂಟ್ ಮಾಡಬೇಡ ಅಂತ ರೆಡಿ ಆಗಿಬಿಟ್ಟಿದ್ರು ಎಲ್ಲರೂ. ಮುದ್ದಾಗಿರುವಂತ ಹುಡುಗಿ. ಬಟ್ ಶರಣ್ ಇಲ್ಲ, ಅವರು ಟೈಮ್ ತಗೊಳ್ಳಿ, ಲೆಟರ್ ಆಲ್ಸೋ ಡಿಸೈಡ್ ಅಂತ ಇವ್ರು ಹೇಳಿದ್ರು. ದೆನ್ ಆಫ್ಟರ್ ದಟ್ ಇವ್ರ ಮನೆಗೆ ಹೋದ್ಮೇಲೆ ಐ ಕಾಲ್ ದೆಮ್ ಅಪ್. ಇವ್ರಿಗೆ ಫೋನ್ ಮಾಡಿದ್ದೆ. ದೆನ್ ಐ ವಾಸ್ ಜಸ್ಟ್ ಟಾಕಿಂಗ್ ಅಬೌಟ್ ಮೈ ಪ್ರೊಫೆಷನ್. ಅದು ಹಿಂಗೆ ನಾನ್ ಸ್ಟಾಪ್ ನಾನು ಒಬ್ಬಳೇ ಮಾತಾಡ್ತಾ ಇದ್ದೆ. ಅಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಎಲ್ಲಪ್ಪ ಸ್ಟಾಪ್ ಮಾಡ್ಬಿಡ್ಬೇಕು ಅನ್ನೋದ್ರಿಂದ ಹೇಳಿದ್ರೆ ಅಥವಾ ಜಸ್ಟ್ ಹಾಗೆ? ನೋ, ಐ ಡಿಡ್ಂಟ್ ವಾಂಟೆಡ್ ಟು ಸ್ಟಾಪ್. ಆಕ್ಚುಲಿ ದಿಸ್ ಇಸ್ ಮೈ ಪ್ಯಾಷನ್. ಆಮೇಲೆ ನಾನು ಮಾತಾಡೋದು ಕೇಳಿದ್ಮೇಲೆ ಇವ್ರು ಹೇಳಿದ್ರು ಯು ಡೋಂಟ್ ಸ್ಟಾಪ್. ಮಾತಾಡೋದ್ರಲ್ಲೇ ನನಗೆ ಗೊತ್ತಾಗ್ತಾ ಇದೆ ದಟ್ ಅದು ಬಿಟ್ರೆ ನಿನ್ಗೆ ಬೇರೆದೇ ಇಲ್ಲ ಅನ್ನೋ ತರ. ಸೊ ಐ ವಿಲ್ ನಾಟ್ ಸ್ಟಾಪ್ ಯು, ಡೂ ವಾಟ್ ಎವರ್ ಯು ವಾಂಟ್. ಸೂಪರ್. ಅಂಟಿಲ್ ಟುಡೇ ಹಿ ಸ್ಟಿಕ್ ಬೈ ಹಿಸ್ ವರ್ಡ್ಸ್. ವಾವ್, ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ಖುಷಿ ಆಗುತ್ತೆ ಶರಣ್, ಬಿಕಾಸ್ ಅಂದ್ರೆ ಎಲ್ರಿಗೂ ಇರುತ್ತೆ. ಬಿಕಾಸ್ ಆಸ್ ಶರಣ್ ಕೂಡ ಹೊಸಬ್ರು ಸಹ, ಅಂದ್ರೆ ಇಂಡಸ್ಟ್ರಿ ಗೊತ್ತಿಲ್ಲದೆ ಇದ್ದಾಗ ಹೇಗಿರುತ್ತೆ ಏನು ಅನ್ನೋ ಭಯ ಖಂಡಿತ ಎಲ್ರಿಗೂ ಇರುತ್ತೆ. ಸೊ ಅದು ಹೆಂಡತಿ ಆಗೋಳು ಅಂದಾಗ ಇನ್ನೂ ಎಕ್ಸ್ಟ್ರಾ ಕೇರ್ ಇದ್ದೇ ಇರುತ್ತೆ. ಸೊ ಬಹುಶಃ ಹೇಳಿದ ರೀತಿ ಮತ್ತೆ ಮಾತಾಡಿ ನೀವು ನಿಮ್ಮ ಒಂದು ಇದನ್ನ ಹೇಳಿದಾಗ, ಬಟ್ ಹಿ ಸೆಡ್ ಕಂಟಿನ್ಯೂ. ಐ ಥಿಂಕ್ ದಟ್ಸ್ ಗ್ರೇಟ್ ಆಕ್ಚುಲಿ ಅಬೌಟ್ ಶರಣ್. ಆಕ್ಚುಲಿ ಏನ್ ಅನ್ಸುತ್ತೆ ಶರಣ್? ನಿಮ್ಮ ಇಷ್ಟ ಏನಿದೆ ಅದು ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ನಿಮಗೆ. ಇಲ್ದಿರೋ ಕೆಲಸ ಮಾಡಕ್ ಹೋದ್ರೆ ಇಲ್ ಬಿ ನಾಟ್ ಇಂಟ್ರೆಸ್ಟೆಡ್, ಕರೆಕ್ಟ್, ನಾಟ್ ಸ್ಯಾಟಿಸ್ಫೈಡ್ ಇರೋದಿಲ್ಲ. ಸೊ ನಿಮ್ಗೆ ಅದೊಂದು ಮೈಂಡ್ ಸೆಟ್ ಇರುತ್ತೆ, ಏನೇ ಮಾಡ್ಬೇಕಾದ್ರೆ ಮನೇಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಒಂದು ಪ್ರೊಫೆಷನ್ ಬಿಟ್ನಲ್ಲಪ್ಪ ಅಂತ. ಕರೆಕ್ಟ್. ಸೂಪರ್. ಸೊ ಸಪೋರ್ಟ್ ಮಾಡ್ತಾ ಇರ್ತೀರಾ. ಸೊ ಫೀಡ್ಬ್ಯಾಕ್ ಕೊಡ್ತಿರ್ತಾರ ಏನಾದ್ರು ಮಾಡ್ದಾಗ ಹೀಗ್ ಮಾಡು ಹಾಗ್ ಮಾಡು ಅಂತ ಏನಾದ್ರು ಹೇಳ್ತಾರೆ? ಫೀಡ್ಬ್ಯಾಕ್ ಗಿಂತ ಜಾಸ್ತಿ ಆಕ್ಚುಲಿ ಇವ್ರು ಇದ್ರೆ ನನ್ನ ಸೀರಿಯಲ್ಸ್ ಎಲ್ಲ ಹಾಕೋದೇ ಇಲ್ಲ. ಯಾವ್ದಾದ್ರು ಒಂದು ನನ್ನ ಆಕ್ಷನ್ ತಲೆಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ಹೋದಾಗ ಬಂದಾಗೆಲ್ಲ ನನ್ಗೆ ಹೇಳೋದಿಲ್ಲ, ಅದನ್ನ ಇವ್ರೇ ಆಕ್ಟ್ ಮಾಡಿ ತೋರಿಸ್ತಾ ಇರ್ತಾರೆ. ಓಕೆ. ಆನಿಯನ್ಸ್ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಸಬ್ಬಕ್ಕಿ ಸೊಪ್ಪು ಹಾಕ್ತೀನಿ. ಸಬ್ಬಕ್ಕಿ ಸೊಪ್ಪು. ಓಕೆ. ಸಣ್ಣಕ್ಕೆ ಚಾಪ್ ಮಾಡ್ಕೊಂಡು ಸಬ್ಬಕ್ಕಿ ಸೊಪ್ಪು. ಸೊ ಇದು ಯಾರ ಹತ್ರ ಕಲ್ತಿದ್ರು ರೆಸಿಪಿ ದಿವ್ಯಾ? ಇದು ನಮ್ಮ ಅತ್ತೆ ಹೇಳ್ಕೊಡ್ತೀನಿ. ಅತ್ತೆ. ಅತ್ತೆ ಅಂದ್ರೆ ಶರಣ್ ಅಮ್ಮ. ವೆರಿ ಸ್ವೀಟ್. ಓಕೆ. ಇವ್ರಿಗೆ ಈ ತರದೆಲ್ಲ ಇಷ್ಟ. ಚಿತ್ರಾನ್ನ, ಪಲಾವ್, ದಿಸ್ ಕೈಂಡ್ ಆಫ್ ಬಾತ್ಸ್ ಎಲ್ಲ ಇಷ್ಟ. ಬರೀ ಸಬ್ಬಕ್ಕಿ ಸೊಪ್ಪು ಹಾಕಿದೀನಿ. ಸೊ ಬಟಾಣಿ ಎಲ್ಲ ಹಾಕಿದ್ರೆ ಇದ್ರದ್ದು ಹೋಗ್ಬಿಡೋದು, ಸಬ್ಬಕ್ಕಿದು ಫ್ಲೇವರ್ ಹೋಗ್ಬಿಡುತ್ತೆ. ಓಕೆ. ಸೊ ಶರಣ್ ಹೇಳಿ, ಫಸ್ಟ್ ಟೈಮ್ ದಿವ್ಯಾನ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ಫೋಟೋ ಎಲ್ಲ ನೋಡಿದ್ರಿ ಅನ್ಸುತ್ತೆ? ಫೋಟೋ ನೋಡಿದ್ರಿ. ಇನ್ನೊಂದು ಎಕ್ಸಾಕ್ಟ್ ಆಗೋ ತರ ಏನಿದ್ದಿಲ್ಲ. ವಾಟ್ ಇಸ್ ದಿಸ್? ನಂಗೆ ಇವಾಗ್ಲೇ ಗೊತ್ತಾಗ್ತಾ ಇರೋದು. ನೋಡ್ಕೊಂತೀನಿ. ನಿಜ ಏನಂದ್ರೆ ಅರೇಂಜ್ಮೆಂಟ್ ಮಾಡ್ಬೇಕಾದ್ರೆ ನಾವು ಸುಮಾರು ಹುಡುಗಿರು ನೋಡ್ತೀರಿ. ಸೊ ಅದು ಎಷ್ಟು ಮಟ್ಟಿಗೆ ಓಕೆ ಆಗತ್ತೆ ಓಕೆ ಆಗಲ್ಲ ಗೊತ್ತಾಗ. ಖಂಡಿತ ಹೌದು. ಜಾತಕ ಸೆಟ್ ಆಗ್ಬೇಕು, ಅದು ಇದು ಖಂಡಿತ ಹೌದು. ಆಮೇಲೆ ಒಂದು ಇಷ್ಟ ಬಿದ್ದು ಆಮೇಲೆ ಫ್ಯಾಮಿಲಿ ಒಂದು 4 ಜನ ನಮ್ಗೆ ಇಷ್ಟ ಆಗಲ್ಲ ಅಂದಿ ಆ ಒಂದು ಗಲಾಟೆ ಬೇಡ ಅಂತ ಎಲ್ಲ ಓಕೆ ಆದ್ಮೇಲೆ ಆಮೇಲೆ ಇಷ್ಟ ಆಯ್ತು. ಓಕೆ ಕನ್ಫರ್ಮ್ ಅಲ್ಲ ನೆಕ್ಸ್ಟ್ ಅಂತ ಓಕೆ ಮಾಡ್ರೆ ಕನ್ಫರ್ಮ್ ಆಗುತ್ತೆ. ಹೌದಾ? ನಂಗೆ ಗೊತ್ತಿರಲಿಲ್ಲ. ಮನೆಗೆ ಹೋದ್ಮೇಲೆ ವಿಚಾರಿಸ್ಕೊಳ್ಳಿ, ಅದೇ ಇಲ್ಲಿ ಜಗಳ ಸ್ಟಾರ್ಟ್ ಮಾಡ್ಬಿಡಿ. ಓಕೆ. ಸೊ ಹೇಗೆ ಅನ್ಸ್ತು? ಫೋಟೋ ಅಲ್ಲಿ ಹೇಗಿದ್ದಾರೆ, ರಿಯಲ್ ಆಗಿ ನೋಡಿದ ತಕ್ಷಣ ಏನ್ ಅನ್ಸ್ತು? ಶಿ ಇಸ್ ಮೋರ್ ಬ್ಯೂಟಿಫುಲ್ ಅಲ್ವಾ? ಆಬ್ವಿಯಸ್ಲಿ ಅದಕ್ಕೆ ಮದ್ವೆ ಆಗಿರೋದು ಅಂತೀರಾ? ಇದು ಫ್ರೈ ಆಗಿದೆ. ಅಕ್ಕಿ ಹಾಕ್ತೀನಿ. ಓಕೆ. 1 ಬೌಲ್ ಅಕ್ಕಿ ಹಾಕ್ತೀನಿ. ಸೊ 1 ಕಪ್ ಅಕ್ಕಿ ತಗೊಂಡ್ರೆ 2 ಕಪ್ ನೀರು. 2 ಕಪ್ಪು ಮೇಲೆ ಈ ಈರುಳ್ಳಿ ಎಲ್ಲ ಇದೆಯಲ್ಪ, ಒಂಚೂರು ಜಾಸ್ತಿ ಹಾಕ್ಬೋದು. ಉಪ್ಪು ಸ್ವಲ್ಪ ಹಾಕಿರ್ತೀನಿ, ಆಮೇಲೆ ಬೇಕಾದ್ರೆ ಮತ್ತೆ ಹಾಕೋಬಹುದು. 2 ವಿಸಿಲ್ ಬರ್ಬೇಕು. ಸೊ ಆಮೇಲೆ ಕೊನೆಗೆ ನಿಂಬೆ ಹಣ್ಣನ್ನ ಮೊದಲೇ ಹಿಂಡಿದ್ರೆ ಕಹಿ ಆಗ್ಬಿಡತ್ತೆ. ಸೊ ಆಮೇಲೆ ಹಿಂಡ್ತೀನಿ.
ಸೊ ಶರಣ್ ತರ್ಲೆ ಅಂತ ಹೇಳ್ತಾ ಇದ್ರು. ಸೊ ಯಾವ ತರ ಎಲ್ಲ ತರ್ಲೆ ಮಾಡ್ತಾರೆ? ಇಮಿಟೇಟ್ ಅಂತೂ ಮಾಡ್ತಾರೆ ಅಂತ ಹೇಳಿದ್ರಿ, ನೀವು ಮಾಡೋ ಆಕ್ಟಿಂಗ್ ಸ್ಟೈಲ್ ಎಲ್ಲ. ಸೊ ಯಾವ ತರ ಅವ್ರದ್ದು ಯಾವ್ದಾದ್ರು ಒಂದು ನಿಮ್ಗೆ ಇಷ್ಟ ಆಗುವಂಥದ್ದು ಅಥವಾ ಯಾವಾಗ್ಲೂ ರೇಗಿಸೋದು? ಅವ್ರು ಅಲ್ಲಿ ಕೂತಾಗ್ಲೂ ಹೇಳ್ತಾ ಇದ್ರು, ನಾನು ಇವತ್ತು ಹಂಗ್ ಮಾಡ್ತೀನಿ, ನೀನ್ ಹೆಂಗ್ ಆಕ್ಟ್ ಮಾಡ್ತೀಯೋ ನಾನು ಅದನ್ನ ಮಾಡಿ ತೋರಿಸ್ತೀನಿ. ಹೇಳ್ದೆ ನೋ, ನೀವು ಅದ್ ಮಾಡಂಗಿಲ್ಲ, ಯು ಆರ್ ನಾಟ್ ಸಪೋಸ್ ಟು ಡೂ ಇಟ್. ಹೇಳಿ ಶರಣ್, ಹೌ ಡು ಯು ಆಕ್ಚುಲಿ ಇಮಿಟೇಟ್ ಹರ್? ಇಲ್ಲ ಇಮಿಟೇಟ್ ಅಂತಲ್ಲ, ಎಲ್ಲಾ ಸೀರಿಯಲ್ಸ್ ಅಲ್ಲೂ ಅವಳದೊಂದು ಕೋಪದ ಒಂದು ಕ್ಯಾರೆಕ್ಟರ್ ಬರ್ಬೇಕಾರೆ, ಯಾರಿಗಾರ ಬೈಬೇಕಾರೆ ಫಸ್ಟ್ ಬೆರಳು ಇದು ಲೆಟ್ಸ್ ಟೇಕ್ ಮೈ ಹ್ಯಾಂಡ್ ಲೈಕ್ ದಿಸ್, ಈ ತರ ನೋಡಾಗ್ಲಿ, ಬಾ ಅಂತ ಕರೆಯಕ್ಕಾಗ್ಲಿ, ಶೀಲ್ ಯೂಸ್ ಫಿಂಗರ್. ಓಕೆ, ಅದು ಬಾ ಅಂತ ಕರೆಯಕ್ಕಲ್ಲ, ನೋಡು. ಅಂಡ್ ಯು ನೋ ಈ ಟಗ್ ಆಫ್ ವಾರ್ ಸೀನ್ಸ್ ಇರತ್ತಲ್ಲ, ಗಿವ್ ಅಂಡ್ ಬ್ಯಾಕ್, ಸೊ ಐ ಆಲ್ವೇಸ್ ಟೇಕ್ ಮೈ ಹ್ಯಾಂಡ್ ಬಿಕಾಸ್ ಒಂಥರ ತುಂಬಾ ಫೀಲ್ ಸಿಗುತ್ತೆ ಅಂತ, ಎಫೆಕ್ಟಿವ್ ಆಗಿರತ್ತೆ ಅಂತ. ಇವ್ರು ಹೇಳಿ ಹೇಳಿ ನಂಗೆ ಎಷ್ಟು ಕಾನ್ಶಿಯಸ್ ಮಾಡಿದಾರೆ ಅಂದ್ರೆ, ನಾವು ಇಫ್ ಐ ಟೇಕ್ ಮೈ ಹ್ಯಾಂಡ್ ಅಲ್ಲ ನೋ ಅಂದ್ಬಿಟ್ಟು ಹಿಂಗ್ ಹಿಡ್ಕೊಂಡು ಅವ್ರು ಯಾಕೆ ಗೊತ್ತಾ ಹೇಳೋದು, ಮತ್ ಮನೆಗ್ ಬಂದು ನನ್ ಮೇಲೆ ಮಾಡ್ಬಾರ್ದು ಪ್ರಯೋಗ ಅಂತ. ಸೊ ಶರಣ್ ಯಾವ ತರ್ಲೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಇಮಿಟೇಟ್ ಮಾಡೋದು ಒಂದು, ಅದನ್ನ ಬಿಟ್ಟು ಅವರು ನೋಡಕ್ ಹಂಗಿದ್ದಾರೆ, ಸಿಕ್ಕಾಪಟ್ಟೆ ತರಲೆ ಮಾಡ್ತಾರೆ. ಸೊ ಶರಣ್ ದಿವ್ಯಾ ಅಲ್ಲಿ ಇಷ್ಟ ಆಗುವಂತ ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ? ದಿವ್ಯಾ ಅಲ್ಲಿ ಎಲ್ಲ ಗುಣಗಳು ಇಷ್ಟನೇ, ಬಟ್ ಒನ್ ಥಿಂಗ್ ಇಸ್ ಅದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಚೆನ್ನಾಗಿದೆ. ಸೊ ಇವಾಗ ಹೊಸ ಮ್ಯಾರೇಜ್ ಅದು ಇದು ಅಂತ ತಲೆಯಲ್ಲಿ ಇರ್ತದೆ, ಬಂದ ತಕ್ಷಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಅದೇನು ಎಲ್ಲರೂ ಹೋಗೋಣ ಬೇಡ, ಮನೇಲಿ ಇರೋಣ. ದುಡ್ಡು ಉಳಿಸ್ತೀರಿ ಹಾಗಾದ್ರೆ ಪರವಾಗಿಲ್ಲ. ಸೊ ಕುಕ್ಕರ್ ಈಗ ಕೂಗಿದೆ, ಸೊ ಕೂಲ್ ಕೂಡ ಆಗಿರ್ಬೋದು ಅನ್ಸುತ್ತೆ. ನೋಡೋಣ ಏನಾಗಿದೆ ಅಂತ. ನಿಂಬೆಹಣ್ಣು ಹೇಳ್ತೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಟೇಸ್ಟ್ ನೋಡಿ, ಸ್ವಲ್ಪ ಏನಾದ್ರು ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕಿ ಒಂದು 2-3 ಮಿನಿಟ್ಸ್ ಹಂಗೆ ಮತ್ತೆ ಲಿಡ್ ಕ್ಲೋಸ್ ಮಾಡಿಟ್ರೆ ಚೆನ್ನಾಗಿ ಸೆಟ್ ಆಗುತ್ತೆ. ಹೌದು. ಸೊ ನೀವು ಆಕ್ಚುಲಿ ಬೆಂಗಳೂರೇನಾ ನಿಮ್ಮ ಪ್ರಾಪರ್? ಆಕ್ಚುಲಿ ಮ್ಯಾಂಗ್ಳೂರು. ನೀವು ಮ್ಯಾಂಗ್ಳೂರ್? ಯಾವ ಪ್ಲೇಸ್ ಮ್ಯಾಂಗ್ಳೂರಲ್ಲಿ? ಉಳ್ಳಾಳ. ಸೊ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಅಶ್ವಿನಿ, ನಮ್ಮ ಅತ್ತೆ ಹೇಳ್ಕೊಟ್ಟಿರೋ ಬಿಸಿ ಬಿಸಿ ಸಬ್ಬಕ್ಕಿ ಸೊಪ್ಪಿನ ಬಾತ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ದಂಪತಿ ಇಬ್ರು ಬಂದು ಜೊತೆಲಿ ಮಾತಾಡ್ತಾ ನನಗೆ ಮಾಡ್ಕೊಟ್ಟಿದ್ದೀರಾ. ಸಬ್ಬಕ್ಕಿ ಘಮ ಅಂತೂ ಚೆನ್ನಾಗಿ ಬರ್ತಿದೆ. ಸಬ್ಬಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ತಿಂತಾ ಇದ್ರೆ ತುಂಬಾ ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ತುಂಬಾ ಮಸಾಲೆ ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ. ಇಟ್ಸ್ ಅ ಸಿಂಪಲ್ ಡಿಶ್ ಅಂಡ್ ವೆರಿ ಟೇಸ್ಟಿ ಆಲ್ಸೋ. ಸಬ್ಬಕ್ಕಿ ಸೊಪ್ಪಿನ ಬಾತ್ ಮಾಡುವ ವಿಧಾನ: ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಕಾಯಿಸಿ, ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನಕಾಯಿ, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸಿ. ನಂತರ ನೀರು ಮತ್ತು ಅಕ್ಕಿಯನ್ನು ಹಾಕಿ ಕಲಸಿ ಬೇಯಿಸಿ. ಕೊನೆಗೆ ಅದಕ್ಕೆ ನಿಂಬೆಹಣ್ಣಿನ ರಸ ಸೇರಿಸಿ. ಈಗ ಸಬ್ಬಕ್ಕಿ ಸೊಪ್ಪಿನ ಬಾತ್ ಸವಿಯಲು ಸಿದ್ಧ. ಶರಣ್, ಐ ಥಿಂಕ್ ಅಮ್ಮ ಒಳ್ಳೆ ಒಂದು ರೆಸಿಪಿನ ಹೇಳಿ ಕಳಿಸಿದ್ದಾರೆ, ಇದನ್ನೇ ಮಾಡು ಅಂತ ಹೇಳಿ. ಬಿಕಾಸ್ ತುಂಬಾ ಮಸಾಲೆ ಎಲ್ಲ ಹಾಕೋಕ್ಕಿಂತ ಒನ್ಸ್ ಇನ್ ಅ ವೈಲ್ ಈ ತರ, ಅದು ಅನ್ನನೇ ಇಷ್ಟಪಡೋರಿಗೆ ಐ ಥಿಂಕ್ ಇಟ್ಸ್ ಅ ಬೆಸ್ಟ್ ರೆಸಿಪಿ. ವೆರಿ ಲೈಟ್ ಆಲ್ಸೋ. ಹೌದು. ಸೊ ಚೆನ್ನಾಗೇನೋ ಇತ್ತು. ಸೊ ದಂಪತಿ ಈಗ ನೆಕ್ಸ್ಟ್ ರೆಸಿಪಿ ಏನ್ ಮಾಡ್ತಿದ್ದೀರಾ? ಬಾಳೆಹಣ್ಣಿನ ಹಲ್ವಾ. ಬಾಳೆಹಣ್ಣಲ್ಲಿ ಹಲ್ವಾ ಮಾಡ್ಬೋದಾ? ಹಲ್ವಾ ಕೊಡ್ತಾ ಇಲ್ಲ ತಾನೆ? ಇಲ್ಲ, ಪಕ್ಕ. ಸೊ ಅತ್ತೆ ಹೇಳ್ಕೊಟ್ಟಿದ್ದು ಇದು ಕೂಡ. ಹೌದು. ಸೊ ಬನಾನಾ ಇಂದ ಹಲ್ವಾ ಮಾಡ್ತಿದ್ದೀರಾ? ಹೌದು. ಸೊ ಬನಾನಾ ಹಲ್ವಾ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟಿದ್ದೀರಾ? ಪಚ್ಚಬಾಳೆಹಣ್ಣು, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಮತ್ತೆ ಸಕ್ಕರೆ. ಶುರು ಮಾಡೋಣ? ಹಾ, ಶುರು. ಫಸ್ಟ್ ಬಾಳೆಹಣ್ಣ ಪೀಸ್ ಮಾಡ್ಕೊಂತ. ಅದ್ ನಾನು ಮಾಡ್ತೀನಿ. ಓಹ್ ವಾವ್, ಏನೋ ಒಂದು ಮಾಡ್ತೀನಿ ಅಂತ ಹೇಳೋದಲ್ಲ, ವೆರಿ ನೈಸ್. ಸೊ ಹೆಲ್ಪ್ ಮಾಡ್ತಿರ್ತಾರಾ ಮನೇಲೆಲ್ಲ? ಈರುಳ್ಳಿ ಎಲ್ಲ ಅವರೇ ಕಟ್ ಮಾಡ್ಕೊಡೋದು. ಪಾಪ ಕಣ್ಣಲ್ಲಿ ನೀರು ಬರಬಾರ್ದು, ನನ್ನ ಹೆಂಡತಿ ಅಳ್ಬಾರ್ದು ಅಂತ. ಅಷ್ಟರೊಳಗಡೆ ನಾವು ತುಪ್ಪ ಕಾಯಿಸ್ಕೊಳ್ಳೋಣ. ತುಪ್ಪ ಹಾಕ್ತಾ ಇದೀವಿ ಈಗ. ಸೊ ತುಪ್ಪ ಒಂದು 3-4 ಚಮಚ ಸಾಕಾಗತ್ತಾ? ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಅದು ಹಲ್ವದ ಕನ್ಸಿಸ್ಟೆನ್ಸಿ.
ಹಲ್ವಾ ಎಲ್ಲ ತುಂಬಾ ದಿನ ಇಡ್ಬೋದಲ್ವಾ? ಹೌದು. ಸೊ ತುಪ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ. ಗ್ರೇಟ್ ಲೆಜೆಂಡ್ ಅಂತಾನೆ ಹೇಳ್ಬೋದು ಅಜ್ಜಿ ಲಕ್ಷ್ಮೀ ದೇವಮ್ಮ. ಸೊ ಅವ್ರ ಬಗ್ಗೆ ಮಾತಾಡ್ಬೇಕು ಅನ್ನೋ ನಿಜವಾಗ ತುಂಬಾ ಖುಷಿ ಆಗುತ್ತೆ. ಈಗ ಇತ್ತೀಚೆಗೆ 2 ಸಿನಿಮಾ ಅವ್ರ ಜೊತೆ ಆಕ್ಟ್ ಮಾಡಿದೆ ನಾನು. ಒಂದು ನೀನೇ ಬರಿ ನೀನೆ ಮತ್ತೆ ರಾಜಾ ಹುಲಿ ಅಂತ ಎಲ್ಲ ಔಟ್ಡೋರ್ ಶೂಟಿಂಗ್ ಇತ್ತು. ಶಿ ಇಸ್ ಸೋ ಎನರ್ಜೆಟಿಕ್. ನಮ್ ಜೊತೆ ಮಾತಾಡುವಾಗ ನಮ್ ತರ ಇರ್ತಾರೆ, ದೊಡ್ಡವ್ರ ಜೊತೆ ಮಾತಾಡುವಾಗ ದೊಡ್ಡವ್ರ ತರ ಇರ್ತಾರೆ, ಅಂಡ್ ಎಲ್ರ ಜೊತೆನೂ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ಸೊ ಹೇಗಿರುತ್ತೆ ಅಜ್ಜಿ ಜೊತೆ ಮನೇಲೆಲ್ಲ? ಅವ್ರು ಯಾವಾಗ್ಲೂ ಗುಣಗಾನ ಬರೀ ದಿವ್ಯಾ 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 ಅಂತಿರ್ತಾರೆ. ಸೊ ಹೇಗಿರುತ್ತೆ? ಚಿಕ್ಕ ವಯಸ್ಸಿಂದಾನು 3 ವರ್ಷದಿಂದಾನು ನಂಗೆ ಅವ್ರು ಶೂಟಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ಅಂಡ್ ನಾನು ಏನು ಗಲಾಟೆ ಮಾಡ್ತಾ ಇರಲಿಲ್ಲ ಅವ್ರ ಜೊತೆ. ಸೈಲೆಂಟ್, ವೆರಿ ಕ್ವೈಟ್, ವೆರಿ ಸೈಲೆಂಟ್. ಚಾಪ್ ಮಾಡಿದ್ದಾರೆ. ಸೊ ತುಪ್ಪದಲ್ಲಿ ಫಸ್ಟೇ ಬಾಳೆಹಣ್ಣು ಹಾಕೋಬೇಕು. ತುಪ್ಪದಲ್ಲೇ ಫ್ರೈ ಆಗ್ಬೇಕಿದು. ಸೊ ಮದ್ವೆ ಆದ್ಮೇಲೆ ಎಲ್ರಿಗೂ ಇರುತ್ತೆ, ನಾನು ಮದ್ವೆ ಆದ್ಮೇಲೆ ಈ ಜಾಗಕ್ಕೆ ಹೋಗ್ಬೇಕಪ್ಪ ಅಂತ. ಸೊ ಯುವರ್ ಫೇವ್ರೆಟ್ ಡೆಸ್ಟಿನೇಷನ್ ಯಾವ್ದು? ನಂಗೆ ಆಕ್ಚುಲಿ ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು ಅಂತ ಇಷ್ಟ. ಯಾಕಂತ ಗೊತ್ತಿಲ್ಲ, ಅದಾಗತ್ತೆ ಒಂದೊಂದ್ಸರಿ. ಹೌದು, ಸ್ಕೂಲ್ ಡೇಸ್ ಅಲ್ಲೆಲ್ಲ ಅದೊಂಥರ ಫ್ಯಾಸಿನೇಷನ್. ಸ್ವಿಟ್ಜರ್ಲ್ಯಾಂಡ್ ಅದು ಇದು ಡ್ರೀಮ್ ಪ್ಲೇಸ್, ಸ್ಕೂಲ್ ಆತರ ಏನೇನೋ ಇರುತ್ತಲ್ವಾ. ಅದೊಂದು ಆಸೆ ಇದೆ ಹೋಗ್ಬೇಕು ಅಂತ. ಅಂಡ್ ಕುಲು ಮನಾಲಿ. ಸೊ ಆದಷ್ಟು ಬೇಗ ಕರ್ಕೊಂಡು ಹೋಗಿ ಬಂದ್ಬಿಡಿ. ಬಟ್ ಒಂದೇನು ಪ್ರಾಬ್ಲಮ್ ಅಂದ್ರೆ ಇಬ್ಬರದು ಸೇಮ್ ನೇಚರ್. ನಮ್ಮ ಹನಿಮೂನ್ ಹೋದಾಗ ಅಂಡ್ ಆಮೇಲೆ ಎಲ್ಲ ಕಡೆ ನೀರು 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 ಅಂತ. ಒಂದು ದಿನ ಇವ್ರ ಮನ್ಸಲ್ಲಿ ಅದೇ ಇದೆ, ನನ್ನ ಮನ್ಸಲ್ಲಿ ಅದೇ ಇದೆ. ಇಬ್ರು ಒಂದೇ ಸಲ ಬಾಯ್ಬಿಟ್ರೆ ಸಾಕಾಯ್ತ್ರಿ ಇದು. ಸೊ ಇಬ್ರು ಒಂದೇ ತರದ ಒಂದು ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ತುಂಬಾ ಸಿಮಿಲಾರಿಟೀಸ್ ಇದೆ ಇಬ್ರಿಗೂ. ಬೇಗ ಹೋಮ್ ಸಿಕ್ ಆಗ್ಬಿಡತ್ತೆ. ನಾನು ಬಂದಿದ್ದೀವಿ, ಇನ್ನ 3 ದಿನ ಅಷ್ಟೇ ಆಗಿರೋದು, ಮನೆಗೆ ಹೋಗೋಣ ಅಂತ ಹೇಗೆ ಹೇಳೋದು ಅಂತ ನನ್ನ ಮನ್ಸಲ್ಲಿ. ಅವ್ರಿಗೂ ಅಷ್ಟೇ ಬೇಜಾರಾಗ್ಬಿಟ್ಟಿದೆ. ನಾನು ಸುಮ್ಮನೆ ಹಂಗೆ ಮಾತಾಡ್ತಾ ನೀರ್ ನೋಡಿ ನೋಡಿ ಸಾಕಾಯ್ತಪ್ಪ, ಈ ಜನ್ಮದಲ್ಲಿ ನೀರ್ ನೋಡೋದೇ ಬೇಡ ಅಂತ. ದೆನ್ ಆವಾಗ ಅವರು ಬಾಯ್ ಬಿಡ್ತಾ ಇದ್ದಾರೆ. ಇದು ಫ್ರೈ ಆಗಿದೆ. ಸಾಕ ಇಷ್ಟ ಆದ್ರೆ ಈಗ ಸಕ್ಕರೆ ಹಾಕ್ತೀನಲ್ಲ, ಸಕ್ಕರೆ ಜೊತೆ ಅದಿನ್ನ ಓಕೆ ಸ್ವಲ್ಪ ಹಾಕಿದೀನಿ. ಸಾಕಾಗತ್ತಾ? ತುಪ್ಪ ಎಲ್ಲ ನೀಟಾಗಿ ಬಿಟ್ಕೊಳ್ತಾ ಇದೆ ಅಲ್ವಾ? ಈಗ ದ್ರಾಕ್ಷಿ ಗೋಡಂಬಿ ಇದ್ರಲ್ಲೇ ಹಾಕೋಬೇಕಾ ಇಲ್ಲ ಸಪರೇಟ್ ಆಗಿ ಫ್ರೈ ಮಾಡ್ಬೇಕಾ? ಇದ್ರಲ್ಲೇ ಹಾಕೊಂಡ್ರು ಒಳ್ಳೇದೆ. ಬಟ್ ಇದು ಇನ್ನ ಬಾಯ್ಲ್ ಆಗ್ಬೇಕಲ್ವಾ, ಗೋಡಂಬಿ ಸ್ವಲ್ಪ ಇದಾದ ಬ್ರೌನ್, ತುಂಬಾ ಬ್ರೌನ್ ಆಗ್ಬಿಡತ್ತೆ. ಅದಕ್ಕೆ ನಾನು ಸುಮ್ಮನೆ ಹಾಗೆ ಮೇಲೆ ಆಮೇಲೆ ಹಾಕ್ತೀರಾ? ಓಕೆ. ಸೊ ದಿವ್ಯಾ ಫಸ್ಟ್ ಮಾಡ್ಕೊಟ್ಟಿದ್ ರೆಸಿಪಿ ಯಾವುದು ನಿಮ್ಗೆ ಶರಣ್? ನಿಮ್ಮ ಮನೆಗೆ ಬಂದಾಗ ಫಸ್ಟ್ ಏನ್ ಮಾಡ್ಕೊಟ್ಟು? ಐ ಮೀನ್ ನಾನ್ ಮದ್ವೆ ಆಗಿ ಬಂದ್ಮೇಲೆ ಫಸ್ಟ್ ರೆಸಿಪಿ ನೆನಪಿಲ್ವಾ? ವೆರಿ ಬ್ಯಾಡ್. ದಿವ್ಯಾಗ್ ನೆನಪಿದ್ಯಾ? ಏನು? ಉಪ್ಪಿಟ್ಟು. ಉಪ್ಪಿಟ್ಟು ಗೊತ್ತಾಯ್ತಾ ಈಗ್ಲಾದ್ರು? ಶರಣಗ್ ನೆನಪಿಲ್ಲ ಅಂದ್ರೆ ಚೆನ್ನಾಗಿರ್ಲಿಲ್ಲ ಅಂತ ಆಯ್ತು. ನೋ, ದಟ್ ಮೆನ್ ಆಲ್ವೇಸ್ ಹ್ಯಾವ್ ದ ಟೆಂಡೆನ್ಸಿ ಅಲ್ವಾ, ಇಂಪಾರ್ಟೆಂಟ್ ಡೇಟ್ಸ್ ಮರ್ತು ಹೋಗ್ತಾರೆ. ಆಮೇಲೆ ಏನಾದ್ರೂ ಇಂಥದ್ದು ಮಾಡ್ಕೊಟ್ಟಿದ್ದಾರೆ, ಫೇವ್ರೆಟ್ ಕಲರ್ಸ್, ಅದು ಯಾವಾಗ್ಲೂ ಬೈ ಡಿಫಾಲ್ಟ್ ಅದು. ಸೊ ಎಲ್ರು ಹಾಗೆ ಅಂತ, ಶರಣ್ ಒಬ್ರೇ ಅಲ್ಲ ಅಂತ ಇವರೇ ಹೇಳ್ಬಿಟ್ರು ನೋಡಿ. ಒಂದೊಂದ್ಸಲ ಮಾಡ್ತಾರೆ, ಇವತ್ತೇನು ಗೊತ್ತಾ ಡೇಟು, ಅವತ್ತೇನು ಗೊತ್ತಾ ಡೇಟು ಅಂತ ನ್ಯಾಪ್ಕನಲ್ಲಿ ಏನದು ಅಂತ. ಅವತ್ತು ನನ್ನ ಬರ್ತ್ಡೇ. ಈ ಬೇರೆ ತರಲೆ ವಿಷಯಗಳಿರತ್ತಲ್ಲ ಅದೆಲ್ಲ ನೆನಪಿರುತ್ತೆ. ಓಕೆ. ಸೊ ಶರಣ್ಗೆ ದಿವ್ಯಾ ಮಾಡೋ ಅಡಿಗೆ ತುಂಬಾ ಇಷ್ಟನಾ ಅಥವಾ ನಿಮ್ಮ ಮಮ್ಮಿ ಮಾಡೋ ಅಡಿಗೆ ತುಂಬಾ ಇಷ್ಟನಾ? ಆಬ್ವಿಯಸ್ಲಿ ಮಮ್ಮಿ ಮಾಡಿದ್ದು. ದಿವ್ಯಾ ಮನೆಗೆ ಹೋಗಿ ವಿಚಾರಿಸ್ಕೊಳ್ಳೇಬೇಕು. ಓಕೆ, ಯಾಕಂದ್ರೆ ಇವಾಗ ಇನ್ನ ಹೊಸತಲ್ಲ, ನಮ್ಮ ಇವಾಗ ಇಷ್ಟು ವರ್ಷದಿಂದ ನಾವೇನು ಊಟ ಮಾಡ್ತಾ ಇದ್ದೀವಿ ಆ ಟೇಸ್ಟಿಗೆ ಇವ್ರು ಬರ್ಬೇಕು. ಆ ಟೇಸ್ಟಿಗೆ ಇವ್ರು ಬರ್ಬೇಕು. ಓಕೆ, ಇಟ್ಸ್ ಆಲ್ವೇಸ್ ಲೈಕ್ ದಟ್ ಅಲ್ವಾ. ಈಗ ಅಮ್ಮನ ಕೈ ರುಚಿ ಅಂದ್ರೆ ಇದೀಗ ಆಗಿದೆಯಾ? ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ. ಸೊ ಜಾಸ್ತಿ ಡ್ರೈ ಫ್ರೂಟ್ಸ್ ಇಷ್ಟಪಡೋರು ಜಾಸ್ತಿನೂ ಹಾಕೋಬಹುದು. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತೀನಿ, ಜಸ್ಟ್ ಆ ಫ್ಲೇವರ್ಗೋಸ್ಕರ. ಇದು ಕೂಲ್ ಆದ್ಮೇಲೆ ತಿಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ? ಕೂಲ್ ಆದ್ಮೇಲೆ ತಿಂದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಒಂದು ತಟ್ಟೆಗೆ ತುಪ್ಪ ಸವರ್ಬಿಟ್ಟು ಅದ್ರ ಮೇಲೆ ಹಾಕಿ ಆಮೇಲೆ ಶೇಪಲ್ಲಿ ಕಟ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಓಕೆ, ಸೊ ಇದಾಗಿದೆಯಾ ದಿವ್ಯಾ? ಆಗಿದೆ. ಒಂದು ಚೂರುನು ಕೂಡ ಪ್ಯಾನಿಗೆ ಸ್ಟಿಕ್ ಆಗ್ತಾ ಇಲ್ಲ. ಸೊ ಈ ತರ ಆದ್ರೆ ದಟ್ ಮೀನ್ಸ್ ಇಟ್ಸ್ ಡನ್. ಬಿಸಿ ಬಿಸಿಯಾಗಿರೋ ಬಾಳೆಹಣ್ಣಿನ ಹಲ್ವಾ. ಬಾಳೆಹಣ್ಣಿನ ಹಲ್ವಾ ರೆಡಿ ಆಗಿದೆ. ಅದು ಪಚ್ ಬಾಳೆಹಣ್ಣು, ಇನ್ನು ರುಚಿ ಜಾಸ್ತಿ. ಸೊ ಟೇಸ್ಟ್ ಮಾಡ್ತಾ ಇದೀನಿ. ಜಾಸ್ತಿ ಕ್ಯಾಲೋರೀಸ್ ಜಾಸ್ತಿ. ಸೊ ತುಪ್ಪ ಅಂತೂ ಮೇಲೇನೆ ತೇಲ್ತಾ ಇದೆ. ತುಂಬಾ ಧಾರಾಳ ಮನ್ಸು ಅಂತ ಗೊತ್ತಾಗುತ್ತೆ ದಿವ್ಯಂಗೆ.
ಹೇಗಿದೆ ಗೊತ್ತಾ, ಈಗ ನಾವು ದೇವಸ್ಥಾನಕ್ಕೆಲ್ಲ ಹೋದ್ರೆ ಆ ಪ್ರಸಾದಕ್ಕೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಪ್ರಸಾದ ಕೊಡ್ತಿದಾರೆ, ಪ್ರಸಾದ ತಗೋಬೇಕು ಅಂತ ಅನ್ಸುತ್ತೆ. ಸೊ ಈ ರೆಸಿಪಿ ಕೂಡ ನಾವು ಟೇಸ್ಟ್ ನೋಡ್ತಿದ್ರೆ ಅದೇ ಒಂದು ಫೀಲ್ ಬರುತ್ತೆ. ಬಿಕಾಸ್ ಪಚ್ಚ ಬಾಳೆಹಣ್ಣು, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ಯಮ್ ವೆರಿ ಟೇಸ್ಟಿ ದಿವ್ಯಾ. ಖಂಡಿತವಾಗ್ಲೂ ಒಳ್ಳೆ ಕುಕ್ ಅಂತ ಗೊತ್ತಾಗ್ತಿದೆ, ಬಿಕಾಸ್ ಇತ್ತೀಚೆಗೆ ತಾನೇ ಕಲಿತಾ ಇರ್ತೀರಾ ಅಂತ ಹೇಳಿದ್ರಿ. ಸೊ ಐ ಥಿಂಕ್ ಶರಣ್ ನೀವು ಕೂಡ ಟೇಸ್ಟ್ ಮಾಡಲೇಬೇಕು, ಬಿಕಾಸ್ ಇಟ್ಸ್ ವೆರಿ ಟೇಸ್ಟಿ. ನಮ್ಮಮ್ಮನಿಗಿಂತ ಚೆನ್ನಾಗಿ ಮಾಡಲ್ಲ, ನಮ್ಮಮ್ಮನ ಅಡುಗೆ ಇಷ್ಟ ಅಂತ. ನೋಡೋಣ ಇವಾಗ ಹೇಗಿದೆ ಅಂತ ಪ್ಲೀಸ್. ಸೀರಿಯಸ್ಲಿ ಎಕ್ಸ್ಪ್ರೆಷನ್ ಹೇಗೆ ಕೊಡ್ತಾರೆ ನೋಡಿ, ನೀವು ಟೇಸ್ಟ್ ಮಾಡಿ. ಚೆನ್ನಾಗಿದೆ ಅಂತ ಹೀಗೆ ಹೇಳ್ತೀರಾ? ಚೆನ್ನಾಗಿದೆ. ಆಹಾ, ದಿವ್ಯಾ ಚೆನ್ನಾಗಿದೆ ಅಂದ ತಕ್ಷಣ ನನ್ಗೆ ಇನ್ಮೇಲೆ ನನ್ ಬೆರಳಿಂಗ್ ಎತ್ತಿದ್ರೆ ದಿವ್ಯಾ ನೆನಪಾಗ್ತಾರೆ ನನಗೆ. ಓಕೆ, ನಿಜವಾಗ್ಲೂ ಯಮ್ ಆಗಿತ್ತು. ಬಾಳೆಹಣ್ಣಿನ ಹಲ್ವಾ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲಿಗೆ ತುಪ್ಪ ಹಾಕಿ ಕಾಯಿಸಿ, ಅದಕ್ಕೆ ಕತ್ತರಿಸಿದ ಬಾಳೆಹಣ್ಣಿನ ಹೋಳುಗಳನ್ನು ಹಾಕಿ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪೌಡರ್ ಇವೆಲ್ಲವನ್ನು ಹಾಕಿ ಬಾಡಿಸಿ. ಈಗ ಡಿಲಿಷಿಯಸ್ ಆದ ಬಾಳೆಹಣ್ಣಿನ ಹಲ್ವಾ ಸವಿಯಲು ಸಿದ್ಧ. ಅಂಡ್ ವಾಟ್ ಇಸ್ ಯೋರ್ ನೆಕ್ಸ್ಟ್ ರೆಸಿಪಿ? ಏನ್ ಹೇಳ್ಕೊಡ್ತಾ ಇದ್ದೀರಾ? ಸೌತೆಕಾಯಿ ರೊಟ್ಟಿ. ಸೊ ಯು ವಾಂಟ್ ಟು ರಿಲ್ಯಾಕ್ಸ್? 2 minutes. ಖಂಡಿತ ನೀವು ರಿಲ್ಯಾಕ್ಸ್ ಮಾಡಿ. ಅಷ್ಟೊಂದು ರೊಟ್ಟಿ ಮಾಡಿ, ರುಚಿಯಾಗಿರುವಂತ ರೊಟ್ಟಿ ನಿಮ್ಮ ಹೆಂಡತಿ ಅವರ ಕೈಯಾರೆ ನಿಮಗೆ ತಿಳಿಸ್ತಾರೆ. ಓಕೆ, ಎಸ್. ಸೊ ನೆಕ್ಸ್ಟ್ ರೆಸಿಪಿ ಏನ್ ಮಾಡ್ತಾ ಇದ್ದೀರಾ ದಿವ್ಯಾ? ಸೌತೆಕಾಯಿ ರೊಟ್ಟಿ. ಸೌತೆಕಾಯಿ ರೊಟ್ಟಿ. ಸೌತೆಕಾಯಿ ರೊಟ್ಟಿ ಮಾಡೋದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಮೊದಲು ಅಕ್ಕಿ ಹಿಟ್ಟು ಹಾಕೋತೀನಿ, ಸೌತೆಕಾಯಿ ಹಾಕ್ತೀನಿ, ಕಾಯಿ ತುರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಈ ಬೇಸಿಗೆ ಕಾಲದಲ್ಲೆಲ್ಲ ಒಂದ್ ಸ್ವಲ್ಪ ಬಿಸಿಲು ಹೆಚ್ಚಾಗಿರೋದ್ರಿಂದ ದೇಹಕ್ಕೂ ಒಳ್ಳೇದಿದು, ತಂಪು ಅಲ್ವಾ? ಶುರು ಮಾಡೋಣ. ಮೊದಲು ಅಕ್ಕಿ ಹಿಟ್ಟು ಹಾಕೋತೀನಿ. ನಿಮಗೆ ಮಾತ್ರ ಅಲ್ವಾ, ಅದಕ್ಕೆ ಸ್ವಲ್ಪ ತಗೋತಾ ಇದ್ದೀನಿ. ಪಾಪ ಶರಣಿಗೆ ಬೇಡವಾ? ಶರಣ್ ಇಲ್ಲ, ಅದಕ್ಕೆ ಕೊಡಲ್ಲ. ಈಗ ಇದಕ್ಕೆ ಸೌತೆಕಾಯಿ ಹಾಕ್ತೀನಿ, ತುರಿದಿರೋ ಸೌತೆಕಾಯಿ. ಕಾಯಿ ತುರಿ, ಸಣ್ಣಗೆ ಹೆಚ್ಚಿರೋದು, ಹಸಿಮೆಣಸಿನ್ಕಾಯಿ. ಸೊ ರೊಟ್ಟಿ ಎಲ್ಲ ಅಂದ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇನೆ ಅದು ಚೆನ್ನಾಗಿರೋದು. ಅಲ್ಲ, ನೀರು ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ, ಬಿಕಾಸ್ ಸೌತೆಕಾಯಿ ನೀರು ಬಿಡುತ್ತಲ್ಲ, ಸೌತೆಕಾಯಿ ಈರುಳ್ಳಿ ಎಲ್ಲ. ಸೊ ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದಾ ಅಥವಾ ಮಧ್ಯಾಹ್ನ ಲಂಚ್ಗೆ ಮಾಡ್ಕೋಬೋದಾ? ಬೆಳಿಗ್ಗೆ ತುಂಬಾ ಲೇಟಾಗಿ ಕೆಲ್ಸಕ್ಕೆ ಹೋಗೋರಿದ್ರೆ ಲೇಟಾಗಿ ಆರಾಮಾಗಿ ಮಾಡ್ಕೋಬೋದು. ಇಲ್ಲ ಅಂದ್ರೆ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಹಾಕ್ಲಾ? ಹೆಂಚಿಟ್ಕೊಳ್ಳೋಣ. ನಂಗೊಂದು ಬಟ್ಲಲ್ಲಿ ಎಣ್ಣೆ ಬೇಕು ಸ್ವಲ್ಪ. ಶೋರ್. ಸಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಇಷ್ಟು ಸಾಕಾಗತ್ತಾ? ಸಾಕು. ಜಸ್ಟ್ ಒಂಚೂರು ಬೆರಳು ಅದ್ರಲ್ಲಿ ಹತ್ಕೊಂಡು ರೊಟ್ಟಿ ತಟ್ಟೋದಕ್ಕೆ ಹೆಂಚಿಟ್ಕೊಂಡ್ಬಿಡೋಣ ಅಲ್ವಾ? ಹೆಂಚಿಟ್ಕೊಳ್ಳೋಣ. ಸೊ ಹೇಗೆ ಅಡ್ಜಸ್ಟ್ ಆಗಿದ್ದೀರಾ ದಿವ್ಯಾ? ಯಾಕೆಂದ್ರೆ ನಾವು ಬೆಳೆದಿರುವಂಥ ವಾತಾವರಣ ಬೇರೆ ಇರುತ್ತೆ. ಸೊ ಹಸ್ಬೆಂಡ್ ಮನೆಗೆ ಹೋದ್ಮೇಲೆ ಅಲ್ಲಿನ ವಾತಾವರಣ ಬೇರೆ ಥರ ಇರುತ್ತೆ. ಸೊ ಹೇಗಿದೆ ಎಲ್ಲ? ಶರಣ್ ಇಸ್ ವೆರಿ ಸಪೋರ್ಟಿವ್. ಸೊ ಅಡ್ಜಸ್ಟ್ ಆಗೋಕ್ಕೆ ಜಾಸ್ತಿ ಕಷ್ಟ ಆಗ್ತಾ ಇಲ್ಲ, ಬಟ್ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಐ ಥಿಂಕ್ ಇಟ್ ಟೇಕ್ಸ್ ಅನ್ ಇಯರ್. ಯು ಮಸ್ಟ್ ಬಿ ನೋಯಿಂಗ್ ಬೆಟರ್. ಸೊ ಎಲ್ಲವನ್ನು ತಿಳ್ಕೊಂಡು ಅವ್ರಿಗೆ ಏನು ಇಷ್ಟ ಆಗುತ್ತೆ, ಸೊ ನಿಮ್ಮನ್ನು ಅವರು ಅರ್ಥ ಮಾಡ್ಕೋಬೇಕು. ಸೊ ಎಲ್ಲ ಇರುತ್ತಲ್ವಾ? ಸೊ ಗಂಡನ ಮನೆಗೆ ಹೋದಾಗ ನಮ್ಮ ಫ್ಯಾಮಿಲಿ ಎಸ್ಪೆಷಲಿ ಹೋಮ್ ಸಿಕ್ ಅಂತೂ ಆಗ್ಬಿಟ್ರೆ ತುಂಬ ಕಷ್ಟ. ಮೊದಲೆಲ್ಲ ನನಗೆ ಏನು ಸುಮ್ಮನೆ ಅಳು ಬರೋದು ಫಾರ್ ನೋ ರೀಸನ್, ಯಾಕಂತ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಆಮೇಲೆ ಓಕೆ ಮಿಸ್ ಮಾಡ್ಕೊತಾ ಇದ್ದೀನಿ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್. ಇಲ್ಲೇನೋ ಆಗತ್ತೆ, ಅದನ್ನು ನಾವು ಅಲ್ಲಿಗೆ ರಿಲೇಟ್ ಮಾಡ್ಕೊತೀವಿ, ಅಲ್ಲಿದ್ದಿದ್ರೆ ಹೀಗಿರ್ತಾ ಇತ್ತಲ್ವಾ ಅಂತ. ಸೊ ಫೇವ್ರೆಟ್ ಅಥವಾ ನೀವಿಬ್ರು ತುಂಬ ಇಷ್ಟಪಡುವಂಥ ಮೂವಿ ಅಥವಾ ಇಷ್ಟಪಡುವಂಥ ಒಂದು ಆಟ ಯಾವ್ದಾದ್ರು ನೀವು ಕೂತ್ಕೊಂಡು ನೋಡುವಂಥದ್ದು ಅಥವಾ ಆ ಥರದ್ದು ಏನು ಮಾಡ್ತೀರಾ? ಎಸ್ಪೆಷಲಿ ನೀವು ಹೇಳಿದ್ರಿ ನಾನು ಒಂಥರ ಹೋಮ್ ಸಿಕ್ ಮನೇಲೇ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಶರಣ್ ಇಸ್ ಆಲ್ಸೋ ಲೈಕ್ ದಟ್. ಏನು ಮಾಡ್ತೀರಾ? ಟಿವಿ ನೋಡ್ತೀವಿ, ಯಾವ್ದಾದ್ರು ಮೂವೀಸ್ ನೋಡ್ತೀವಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ ಇದಕ್ಕೆ. ಓಕೆ.
ಸೊ ಸೌತೆಕಾಯಿ ಹಾಕೋದ್ರಿಂದ ತಂಪು ಕೂಡ. ಸೊ ಅದ್ರಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ನೋಡ್ಕೊಂಡು ನೀರನ್ನ ಬೆರೆಸಬೇಕು ಹಿಟ್ಟು ಕಲಸುವಾಗ. ಅದರಲ್ಲೇ ಮೊದಲೇ ವಿತೌಟ್ ಆ್ಯಡಿಂಗ್ ವಾಟರ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಬಿಸಿ ಬಿಸಿಯಾಗಿರೋ ಸೌತೆಕಾಯಿ. ಸೊ ಈರುಳ್ಳಿ ಎಲ್ಲ ಕಾಣ್ತಿದೆ, ಮೆಣಸಿನ್ಕಾಯಿ ಐ ಥಿಂಕ್ ಡೆಫಿನೆಟ್ಲಿ ಕ್ರಂಚಿ ಆಗಿರುತ್ತೆ, ಸೊ ಖಾರವಾಗೂ ಇರುತ್ತೆ. ಟೇಸ್ಟ್ ನೋಡ್ತಾ ಇದ್ದೀನಿ. ಸೊ ಬಿಸಿ ಬಿಸಿ ಆಗಿರುವಂಥ ಸೌತೆಕಾಯಿ ರೊಟ್ಟಿ. ಜೀರಿಗೆ ಬಾಯಿಗೆ ಸಿಗ್ತಾ ಇದೆ, ಚೆನ್ನಾಗಿರತ್ತಲ್ಲ. ತೆಳ್ಳಕ್ಕಿರೋ ರೊಟ್ಟಿ, ಕ್ರಿಸ್ಪಿಯಾಗಿರೋ ರೊಟ್ಟಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಆಹಾ, ಒಂದು ರೊಟ್ಟಿಗೆ ಸಾಕಾಗಲ್ಲ ಅದಕ್ಕೆ. ದಿವ್ಯಾ, ಯು ಪ್ರೂವಿಂಗ್ ಯುವರ್ ಎ ಗುಡ್ ಕುಕ್ ಅಂತ ಆ್ಯಕ್ಚುಲಿ. ಥ್ಯಾಂಕ್ ಯು. ಸೊ ಮದುವೆಗೆ ಮುಂಚೆ ಅಡುಗೆ ಬರ್ತಾ ಇರಲಿಲ್ಲ ಅಂತ ಹೇಳಿದ್ರಿ, ಬಟ್ ಇತ್ತೀಚೆಗೆ ಕಲಿತಾ ಇರೋದಾದ್ರೂ ಎಷ್ಟು ಪರ್ಫೆಕ್ಷನಿಸ್ಟ್ ಥರ ಮಾಡ್ತಾ ಇದ್ದೀರಾ. ವೆರಿ ನೈಸ್. ಸೊ ದಿವ್ಯಾ, ನಂಗಂತೂ ಇಷ್ಟ ಆಯಿತು. ಸೌತೆಕಾಯಿ ರೊಟ್ಟಿ ಮಾಡುವ ವಿಧಾನ: ಒಂದು ಮಿಕ್ಸಿಂಗ್ ಬೌಲ್ಗೆ ಅಕ್ಕಿ ಹಿಟ್ಟು, ತುರಿದ ಸೌತೆಕಾಯಿ, ಈರುಳ್ಳಿ, ಕಾಯಿ ತುರಿ, ಜೀರಿಗೆ, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನು ಹಾಕಿ ಹಿಟ್ಟಿನಂತೆ ಮಾಡಿಕೊಳ್ಳಿ. ಅದರಿಂದ ರೊಟ್ಟಿಯನ್ನು ತಟ್ಟಿಕೊಂಡು ತವಾದ ಮೇಲೆ ಹಾಕಿ ಬೇಯಿಸಿ. ಈಗ ಸೌತೆಕಾಯಿ ರೊಟ್ಟಿ ಸವಿಯಲು ಸಿದ್ಧ. ಸೊ ಇದೇ ಖುಷಿಲಿ ವಾಟ್ಸ್ ನೆಕ್ಸ್ಟ್ ರೆಸಿಪಿ? ಖರ್ಜೂರದ ಪಾಯಸ. ಖರ್ಜೂರದ ಪಾಯಸ. ಖರ್ಜೂರದ ಪಾಯಸ ಮಾಡೋದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಹಾಲು, ಬೆಲ್ಲ, ತುಪ್ಪ, ಗೋಡಂಬಿ, ಕಾಯಿ ಹಾಲು ಮತ್ತು ಖರ್ಜೂರನ ನಾನು ಹಾಲಲ್ಲಿ ನೆನೆಸಿಟ್ಟಿದ್ದೀನಿ. ಸೊ ಒಂದು 10 ನಿಮಿಷನ 15 ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ. ಶುರು ಮಾಡೋಣ. ಸೊ ಫಸ್ಟ್ ಪ್ರಾಸೆಸ್, ಒಂದು ಬಾಣಲಿ ಕೊಡಿ, ಬೆಲ್ಲದ ಪಾಕ ಮಾಡ್ಕೊಂಡು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಹಾಕೊಂಡ್ರೆ ಸಾಕು, ಬಿಕಾಸ್ ಖರ್ಜೂರನೂ ಸಿಹಿ ಇರುತ್ತಲ್ವಾ. ಹೌದು. ಒಂದು ಸ್ವಲ್ಪ ನೀರು ಹಾಕಿ. ಸ್ವಲ್ಪ ಹಾಕ್ಲಾ? ಬೆಲ್ಲ ಹಾಕ್ಬೇಕಾ? ಸಾಕು. ಸೊ ಬೆಲ್ಲ ಎಲ್ಲ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಒಂದು ಚೂರು ಅಲ್ವಾ? ಚೂರು. ಇದು ಬಾಯ್ಲ್ ಆಗ್ತಾ ಇರಲಿ ಅಶ್ವಿನಿ, ಅಷ್ಟರಲ್ಲಿ ನಾನು ಖರ್ಜೂರನ ಗ್ರೈಂಡ್ ಮಾಡ್ಕೊಂತೀನಿ. ಹಾಗಾದ್ರೆ ಜಾರ್ ಕೊಡ್ಲಾ? ಸೊ ನಾನು ಇಲ್ಲಿ ಸ್ಟಿರ್ ಮಾಡ್ತಾ ಇರ್ತೀನಿ, ನೀವು ಜಾರ್ ಮಿಕ್ಸಿಗೆ ಹಾಕೊಳ್ತೀನಿ. ತುಂಬ ಇದಾಗ ನೈಸ್ ಆಗೋದು ಬೇಡ. ಜಸ್ಟ್ 1-2 ರೌಂಡ್ಸ್ ಅಷ್ಟೇ. ಸೊ ಮೊದಲೇ ನೀವು ಇದನ್ನ ಹಾಲಲ್ಲಿ ಸೋಕ್ ಮಾಡೋ ರೀಸನ್ ಏನು? ಗ್ರೈಂಡ್ ಮಾಡ್ಕೊಂಡಾಗ ಈಸಿ ಆಗಲಿ ಅಂತ, ಅದಕ್ಕೋಸ್ಕರ. ಸೊ ಮಿಲ್ಕಲ್ಲಿ ಮಾಡ್ಕೊಂಡ್ರೆ ಅದ್ರ ಟೇಸ್ಟ್ ಇರುತ್ತೆ, ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಓಕೆ. ಇದಾಗಿದೆ. ಇಷ್ಟು ನೈಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಬಿಕಾಸ್ ಖರ್ಜೂರ ಬಾಯಿಗೆ ಸಿಗ್ತಾ ಇರಬೇಕು. ಚೆನ್ನಾಗಿರುತ್ತೆ. ತುಂಬ ಪೇಸ್ಟ್ ಆದರೆ ಚೆನ್ನಾಗಿರೋದಿಲ್ಲ. ಓಕೆ, ಬಾಯಿಗೆ ಸಿಗ್ತಾ ಇರಬೇಕು ತಿನ್ನುವಾಗ. ಓಕೆ. ಸರ್, ಇದು ಬೆಲ್ಲ ಎಲ್ಲ ಕರಗಿದೆ ದಿವ್ಯಾ, ವಾಟ್ ನೆಕ್ಸ್ಟ್? ಓಕೆ, ಬೆಲ್ಲ ಕರಗಿದ್ರೆ ಒಂದು ಪ್ಯಾನ್ ಕೊಡಿ. ನಾನು ಪ್ಯಾನ್ ಕೊಡ್ಲಾ? ನೀವು ಸೋಸ್ಕೊಳ್ಳೋದಕ್ಕೆ ಫಿಲ್ಟರ್ ಕೂಡ ಬೇಕು, ಆ್ಯಂಡ್ ಆಲ್ಸೋ ಬಾಣಲಿ. ಫಸ್ಟ್ ನಾ ಹಾಲು ಹಾಕ್ಕೊಂತೀನಿ ಅದಕ್ಕೆ. ಸೊ ಹಾಗಾದ್ರೆ ಇದನ್ನ ಆ ಕಡೆ ಶಿಫ್ಟ್ ಮಾಡಿಬಿಡೋಣ. ಹಾಲು ಹಾಕ್ತಾ ಇದ್ದೀನಿ. ಇದು ನೆನೆಸಿಟ್ಟಿದ್ದ ಹಾಲು, ಜೊತೆಗೆ ಬೇರೆ ಸ್ವಲ್ಪ ಫ್ರೆಶ್ ಮಿಲ್ಕ್ ಹಾಕ್ತೀನಿ. ಇದಕ್ಕೆ ಬೆಲ್ಲದ ಪಾಕನ ಫಿಲ್ಟರ್ ಮಾಡ್ತೀನಿ. ಓಕೆ. ಸೊ ಬೆಲ್ಲದ ಪಾಕನ ಬೆರೆಸ್ಕೊತಾ ಇದ್ದೀರಾ ಹಾಲಿಗೆ? ಸ್ವಲ್ಪ ನೀರು ಹಾಕಿ. ನೀರು ಕೊಡ್ಲಾ? ಬೆಲ್ಲದಲ್ಲಿ ಕಸ ಎಲ್ಲ ಇರುತ್ತಲ್ಲ. ಹೌದು. ಸೊ ಅದಕ್ಕೋಸ್ಕರ ಫಿಲ್ಟರ್ ಮಾಡ್ಕೊತಾ ಇದ್ದೀರಾ. ಓಕೆ. ಸೊ ಈ ರೆಸಿಪಿ ಯಾರ ಹತ್ರ ಕಲ್ತಿದ್ದು ದಿವ್ಯಾ? ಇದು ನನಗೆ ಮಮ್ಮಿ ಹೇಳ್ಕೊಟ್ಟಿದ್ದು. ಅಮ್ಮ ಹೇಳ್ಕೊಟ್ಟಿದ್ದು. ನನಗೆ ಖರ್ಜೂರ ಅಂದರೆ ತುಂಬ ಇಷ್ಟ. ಸ್ಕೂಲ್ ಡೇಸಲ್ಲೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದೆ. ಸೊ ಎವ್ರಿ ಪೀರಿಯಡ್ ಐ ಯೂಸ್ ಟು ಹ್ಯಾವ್ ದಟ್. ಖರ್ಜೂರ. ಓಕೆ. ಓಕೆ.
ಈಗ ಇದಕ್ಕೆ ಖರ್ಜೂರದ ಪೇಸ್ಟ್ ಮಾಡ್ಕೊಂಡಿದೀವಲ್ಲ. ಸೊ ಫಸ್ಟ್ ನೀವು ಇದನ್ನ ಕರ್ಜಿಕಾಯಿನ ನಾವು ಹಾಲಲ್ಲಿ ಒಂದು 10 ನಿಮಿಷ ನೆನೆಸಿಟ್ಕೊಂಡು ಅದನ್ನ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀರಾ. ಅದಾದ್ಮೇಲೆ ಬೆಲ್ಲದ ಪಾಕ, ಜಸ್ಟ್ ಒಂದೆಳೆ ಪಾಕ ತಗೊಂಡು ಅದಕ್ಕೆ ಹಾಲು ಹಾಕಿ ಮತ್ತೆ ಅದಕ್ಕೆ ಮಿಶ್ರಣ ನೀವೇನ್ ಮಾಡಿಟ್ಕೊಂಡಿದ್ರೆ ಅದನ್ನ ಹಾಕಿದ್ದೀರಾ ಅಲ್ವಾ? ಈಗ ಈಗ ಇದಕ್ಕೆ ಸ್ವಲ್ಪ ಕಾಯಿ ಹಾಲು ಹಾಕ್ತೇನೆ. ಕಾಯಿ ಹಾಲು ಕೂಡ ಆ್ಯಡ್ ಮಾಡಬೇಕು. ಇದನ್ನು ಫಿಲ್ಟರ್ ಮಾಡ್ಕೊಂಡಿರ್ಬೇಕು ಕಾಯಿ ಹಾಲು. ಸೊ 1 ಕಪ್ ಅಷ್ಟು ನಾವು ಹಾಲು ತಗೊಂಡ್ರೆ ಕಾಯಿ ಹಾಲು ಎಷ್ಟು ತಗೋಬೇಕು? ಆದ್ರಷ್ಟೇ, ಎಲ್ಲ ಒಂದೇ ಕಪ್. ಸೊ ತಿಕ್ ಆಗ್ಬೇಕಾ ಇದು? ತಿಕ್ ಆಗ್ಬೇಕು. ಹಾಲು ಹೇಗಿದ್ರು ಕಾದಿರತ್ತೆ, ಸೊ ಖರ್ಜೂರ ನೆಂದಿರತ್ತೆ ಹಾಲಲ್ಲಿ, ಆಮೇಲೆ ಬೆಲ್ಲದ ಪಾಕನೂ ಬಿಸಿಯಾಗಿರುತ್ತೆ. 1-2 ಕುದಿ ಬಂದ್ರೆ ಸಾಕಾಗುತ್ತೆ. ಅಷ್ಟರಲ್ಲಿ ನಾವು ಗೋಡಂಬಿ ಹುರ್ಕೊಳ್ಳೋಣ. ಓಕೆ, ಪ್ಯಾನ್ ಕೊಡ್ಲಾ? ಸೊ ತುಪ್ಪ ಹಾಕ್ತಾ ಇದ್ದೀರಾ? ಎಲ್ಲೂ ತುಪ್ಪನೇ ಹಾಕಿಲ್ಲ ನಾನು, ಬರೀ ಗೋಡಂಬಿ ಹುರ್ಕೊಳ್ಳೋಕೆ ಮಾತ್ರ ಹಾಕ್ತಾ ಇದ್ದೀನಿ. ಸೊ ಗೋಡಂಬಿ ಅಷ್ಟೇ. ಇದು ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಸೊ ಮತ್ತೆ ದ್ರಾಕ್ಷಿ ಅದ್ರ ಜೊತೆಗಿದ್ರೆ ಚೆನ್ನಾಗಿರಲ್ಲ. ಹೌದು. ಬೇಕಾದ್ರೆ ಏಲಕ್ಕಿ ಪುಡಿ ಹಾಕೋಬಹುದು, ನಾನು ಹಾಕಿಲ್ಲ. ಖರ್ಜೂರದ ಫ್ಲೇವರೇ ಡಾಮಿನೇಟ್ ಆಗಲಿ ಅಂತ. ಓಕೆ. ಸೊ ಪೂರ್ತಿ ಬ್ರೌನ್ ಆಗ್ಬೇಕಾ ಹೇಗಿದ್ರೆ? ಸಾಕು. ಸೊ ಆ್ಯಡ್ ಮಾಡೋಣ. ಹಾಕ್ಲಾ? ಸೊ ಇದಾಗಿದೆಯಾ ದಿವ್ಯಾ? ಆಗಿದೆ. ಸೊ ಇಷ್ಟಾದ್ರೆ ಸಾಕು. ಸೊ ಖರ್ಜೂರ ಹಾಕಿರೋದ್ರಿಂದ ಥಿಕ್ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅಲ್ವಾ? ಅಶ್ವಿನಿ, ಬಿಸಿ ಆಗಿರೋ ಖರ್ಜೂರದ ಪಾಯಸ ರೆಡಿ. ಅಮ್ಮ ಹೇಳ್ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಸೊ ದಿವ್ಯಾ, ಇಟ್ಸ್ ರೆಡಿ. ಸೊ ತಿನ್ನೋಣ. ನಾನೇನೋ ತಿಂತೀನಿ, ಆದ್ರೆ ದಂಪತಿಗಳು ಅಂತ ಅವಾಗ್ಲಿಲ್ಲ ಹೇಳಿದ್ದೀನಿ. ಸೊ ನಿಮ್ಮ ಯಜಮಾನ್ರನ್ನ ಕರ್ದ್ಬಿಡ್ತೀರಾ? ನಿಮ್ಮ ಸ್ಟೈಲ್ ಅಂತ ಕರೀರಿ. ಏನ್ ಕರಿತೀರಾ ಮನೇಲಿ? ಪರವಾಗಿಲ್ಲ, ನಾವ್ ಯಾರು ಕೇಳಿಸ್ಕೊಳ್ಳಲ್ಲ, ನೋಡಲ್ಲಪ್ಪ, ಕರೀರಿ. ಶರಣ್. ಸೊ ಶರಣ್ ಹೇಳ್ತಿದ್ರು ಸಸ್ಪೆನ್ಸ್, ನಾನು ಬರೀ ಶರಣ್ ಅಂತ ಎಲ್ರ ಮುಂದೆ ಕರಿತೀನಿ. ಸೊ ಯಾರು ಇಲ್ದಿರೋವಾಗ ಏನಂತ ಕರೀತಾರೆ? ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಓಕೆ. ಸೊ ಇವಾಗ ನೀವು ಇದನ್ನ ಟೇಸ್ಟ್ ಮಾಡಬೇಕು. ಸೊ ನೋಡೋಣ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇರ್ತೀನಿ ದಿವ್ಯಾ ಅಂತ. ಫೈನಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ನೋಡ್ತೀನಿ. ಸೊ ಹಿಯರ್ ಇಟ್ ಇಸ್. ನಾನು ಕೂಡ ರುಚಿ ನೋಡ್ತೀನಿ, ನೀವು ಕೂಡ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಯಾರು ದಿನ ತಿಂದ್ರೆ ಒಂದು ವಾರದಲ್ಲಿ 1-2 ಕೆಜಿ ಜಾಸ್ತಿ ಆಗುತ್ತೆ. ಸೂಪರ್. ಖರ್ಜೂರದ ಪಾಯಸ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಗೆ ಬೆಲ್ಲ ಹಾಕಿ ಕಾಯಿಸಿ ಪಾಕ ಮಾಡಿಕೊಳ್ಳಿ. ನಂತರ ಹಾಲಿನಲ್ಲಿ ನೆನೆ ಹಾಕಿದ ಖರ್ಜೂರವನ್ನು ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಬಾಣಲಿಯಲ್ಲಿ ಹಾಲು ಹಾಕಿ ಕಾಯಿಸಿ. ಅದಕ್ಕೆ ಬೆಲ್ಲದ ಪಾಕ, ಗ್ರೈಂಡ್ ಮಾಡಿಕೊಂಡಿದ್ದ ಖರ್ಜೂರದ ಮಿಶ್ರಣ ಮತ್ತು ತೆಂಗಿನಕಾಯಿ ಹಾಲನ್ನು ಹಾಕಿ ಕುದಿಸಿ. ನಂತರ ತುಪ್ಪದಲ್ಲಿ ಗೋಡಂಬಿಯನ್ನು ಹುರಿದುಕೊಂಡು ಖರ್ಜೂರದ ಮಿಶ್ರಣಕ್ಕೆ ಹಾಕಿ ಕಲಸಿ. ಈಗ ಖರ್ಜೂರದ ಪಾಯಸ ಸವಿಯಲು ಸಿದ್ಧ. ಸಗದಾಗೇನೋ ಇದೆ ದಿವ್ಯಾ. ಯಜಮಾನ್ರಿಗೂ ಟೇಸ್ಟ್ ಮಾಡಕ್ ಕೊಟ್ಟಾಯ್ತು, ನಾನು ತಿಂದಾಯ್ತು. ಸೊ ಅದನ್ನ ಪ್ಯಾಕ್ ಮಾಡಿ ಕೊಡ್ತೀನಿ, ಮನೆಗೆ ಹೋಗ್ತೀನಿ. ಈಗಲೇ ಹೇಳ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ದಿವ್ಯಾ, ನಿಜವಾಗ್ಲೂ ಖುಷಿ ಆಯ್ತು. ಬಿಕಾಸ್ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ಬಟ್ ಹೊಸದಾಗಿ ಮದುವೆ ಆಗಿದೆ ಇಬ್ಬರಿಗೂ. ಬಹುಶಃ ನಮ್ಮ ಕಾರ್ಯಕ್ರಮಕ್ಕೆ ಫಸ್ಟ್ ಟೈಮ್ ಹಸ್ಬೆಂಡ್ ಬರ್ತಿರೋದು ಅಂತ ಕೂಡ ಹೇಳಿದ್ರಿ. ಸೊ ಎಲ್ಲೋ ಹೊರಗಡೆ ಹೋಗಿ ಸುತ್ತಾಡೋಕ್ಕಿಂತ ಎಲ್ಲ ವ್ಯೂವರ್ಸು ಕೂಡ ಖುಷಿ ಪಟ್ಟಿರ್ತಾರೆ ಇವತ್ತಿನ ಸಂಚಿಕೆ ನೋಡೋದಕ್ಕೆ. ಬಿಕಾಸ್ ಹೊಸದಾಗಿ ಮದುವೆ ಆಗಿರೋ ನೋಡೋಕ್ಕೆ ಒಂಥರ ಕಲರ್ಫುಲ್. ಅದ್ರಲ್ಲಿ ಇಬ್ಬರು ದಂಪತಿಗಳು ಬಂದು ಸೊ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಬೆಸ್ಟ್ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗೆ ಅನಿಸ್ತು ದಿವ್ಯಾ? ತುಂಬ ಖುಷಿ ಆಯಿತು. ಬಿಕಾಸ್ ಅವರು ಬ್ಯುಸಿ ಸ್ಕೆಡ್ಯೂಲು, ನಂದು ಬ್ಯುಸಿ ಸ್ಕೆಡ್ಯೂಲ್. ಸೊ ಇದಕ್ಕೋಸ್ಕರ ಇಬ್ಬರು ಟೈಮ್ ತಗೊಂಡು ಆ್ಯಂಡ್ ಇಬ್ಬರು ಒಟ್ಟಿಗೆ ಇದ್ವಿ ಥ್ರೂಔಟ್ ದ ಪ್ರೋಗ್ರಾಮ್. ಎಸ್. ಸೊ ದಟ್ ಈಸ್ ರಿಯಲಿ ದ ಬೆಸ್ಟ್ ಮೂಮೆಂಟ್. ಸೂಪರ್. ಸೊ ನೀವು ಹೇಳಿ ಶರಣ್, ಹೌ ಡಿಡ್ ಯು ಫೀಲ್ ಅಬೌಟ್ ದ ಪ್ರೋಗ್ರಾಮ್? ಇಟ್ಸ್ ಗುಡ್. ಮೋರ್ ಆಫ್ ದಟ್ ಏನಂದ್ರೆ ಇಬ್ರು ಗುಡ್ ಟೈಮ್ ಸ್ಪೆಂಡ್ ಮಾಡಿದ್ರಿ. ಹೌದು. ಸೊ ಒಳ್ಳೆ ತರ ಒಂದು ಅಡುಗೆ ಬೇರೆ ಆಯ್ತು. ಸೊ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಖುಷಿ ಆಯ್ತು. ನಮ್ಮ ಕಡೆಯಿಂದ ನಿಮ್ಗೊಂದು ಪುಟ್ಟ ನೆನಪಿನ ಕಾಣಿಕೆ. ಆಶು ಬೆದ್ರಾ ವೆಂಚರ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು.
ಜಯಶಂಕರ್ ಸ್ಯಾರಿ ಪ್ಯಾಲೇಸ್, ವಿವಿ ಪುರಂ, ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು ದಿವ್ಯಾ ಆ್ಯಂಡ್ ಥ್ಯಾಂಕ್ ಯು ಶರಣ್ ಸೋ ಮಚ್. ನಿಜವಾಗ್ಲೂ ನನಗೂ ಖುಷಿ ಆಯಿತು. ಸೊ ನಿಮಗೂ ಕೂಡ ಅಷ್ಟೇ ಖುಷಿ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ರಶ್ಮಿ.